ರೆಸಾರ್ಟ್ ರಾಜಕಾರಣದ ಕುರಿತು ಗೋವಾಕ್ಕೆ ಹೋದ್ರೆ ನೋಡೋಣ. ಈಗಾಗಲೇ ಬೆಂಗಳೂರಿನಲ್ಲಿ ಈ ಕುರಿತು ಹೇಳಿದ್ದೇನೆ. ಎಲ್ಲಿ ಹೋದರೂ ಮತ್ತೆ ವಾಪಸ್ ಬರಬೇಕು. ಸರ್ಕಾರದಲ್ಲಿ ಅಂತ ಯಾವುದೇ ಪರಿಸ್ಥಿತಿ ಇಲ್ಲ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಬೆಳಗಾವಿ ಬಜೆಟ್ ವಿಚಾರವಾಗಿ ಮಾತನಾಡಿದರು. ಬೆಳಗಾವಿಗೆ ಸಂಬಂಧಿಸಿದ ಎಲ್ಲ ಅಭಿವೃದ್ಧಿ ಯೋಜನೆಗಳು ಕಡ್ಡಾಯವಾಗಿ ಬಜೆಟ್ನಲ್ಲಿ ಬರಬೇಕೆಂಬ ನಿಯಮವಿಲ್ಲ ಎಂದರು. ಫ್ಲೈ ಓವರ್ ಕಾಮಗಾರಿಕೆಗೆ ಈಗಾಗಲೇ ಅಲರ್ಟ್ ಆಗಿದ್ದು ಅದು ಬಜೆಟ್ನಲ್ಲಿ ಬರಬಹುದು ಅಥವಾ ಬರದೇ ಇರಬಹುದು. ನಮ್ಮ ಇಲಾಖೆ ಅನುದಾನದಿಂದಲೇ ಕಾಮಗಾರಿ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಬೆಳಗಾವಿ ವಿಭಜನೆ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯಿಸಿದ ಅವರು, ಇದಕ್ಕೆ ಎಲ್ಲರ ಸಹಕಾರವಿದೆ. ಆದರೆ ಮಾಡುವುದು ಅಥವಾ ಬಿಡುವುದು ಮುಖ್ಯಮಂತ್ರಿ ಅವರ ವಿವೇಚನೆಗೆ ಬಿಟ್ಟ ವಿಚಾರ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಚುನಾವಣೆ ಸೇರಿದಂತೆ ಎಲ್ಲಾ ಚುನಾವಣೆಗಳು ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಯಬೇಕೆಂಬ ಅಭಿಪ್ರಾಯವೂ ಇದೆ ಎಂದು ಸಚಿವರು ಹೇಳಿದರು. ನವಿಲು ತೀರ್ಥ ಡ್ಯಾಂನಿಂದ ನೀರು ಹರಿಬಿಡುತ್ತಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಅವರು, ಕುಡಿಯುವ ನೀರನ್ನ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ನೀರಿಗಾಗಿ ಮಹಾರಾಷ್ಟ್ರದ ಬಳಿ ಕೈವಡ್ಡುವ ಪರಿಸ್ಥಿತಿ ಬರುತ್ತಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ನಾವು ಹಲವು ಬಾರಿ ಕೇಳಿದರೂ ಅವರು ನೀರು ಬಿಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಅಗತ್ಯ ಬಿದ್ದರೆ ಎಲ್ಲಾ ಪಕ್ಷಗಳು ಸೇರಿಕೊಂಡು ತೀರ್ಮಾನ ಕೈಗೊಳ್ಳಲಾಗುವುದೆಂದು ಹೇಳಿದರು. ಬಜೆಟ್ ಬರ್ಬೇಕಂತ ಏನೋ ಅದಿಲ್ಲ ರೂಲ್ಸ್. ನಮ್ಮ ಇಲಾಖೆಯಿಂದ ದುಡ್ಡು ಕೊಟ್ಟಿರ್ತಾರೆ. ಈಗ ನಮ್ಮ ಸ್ಪೆಸಿಫಿಕ್ ಆಗಿ ನಾವೀಗ ಫ್ಲೈಓವರ್ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಬರ್ದೇನು ನಮ್ಗೆ ಅಲಾಟ್ ಮಾಡಿದ್ದಾರೆ ಬ್ರಿಡ್ಜಿಗೆ ಅಂತ, ಅದರಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗ DC ಆಫೀಸು ಅದು ಬಂದಿದ್ದಾರೆ. ಸೊ ಸುಮಾರು ಕಾರ್ಯಕ್ರಮ ಅದು ಬಜೆಟ್ನಲ್ಲಿ ಬರ್ಬೋದು, ಬರದೇ ಇರ್ಬೋದು. ನಮ್ಮ ಇಲಾಖೆ ದುಡ್ಡದಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇದೆ, ಮಾಡೋ ಪ್ರಯತ್ನ ಮಾಡ್ತೀವಿ. ಇಂತಿಷ್ಟು ಬಜೆಟ್ ಅಂತ ಆ ಇಲಾಖೆಗೆ ಅಲೋಕೇಟ್ ಮಾಡಿರ್ತಾರೆ. ಅದ್ರಲ್ಲಿ ನಮ್ಗೆ ಅದು ಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂತ ಮಾಡ್ತೀವಿ. ಅವ್ರಿಗೆ ಏನ್ ಬೇಕೋ ಅದನ್ನ ಮಾಡೇ ಮಾಡ್ತೀವಿ. ನಮ್ದಂತೆ ಎಲ್ಲರೂ ಸಹಕಾರ ಇದೆ. ನಾವು ಹೇಳಿದೀವಿ, ಎಲ್ಲ ಕೂಡ ಹೇಳಿದೀವಿ ಮಾಡ್ಲಿಕ್ಕೆ. CM ಅವ್ರಿಗೆ ನಾವು ಹೇಳಿದ್ವಿ. ಇನ್ನು ಮಾಡೋದು ಬಿಡುದು ಸರ್ಕಾರ CM ಅವ್ರಿಗೆ ಬಿಟ್ಟಿರ್ತಾರೆ. ಗ್ರಾಮ ಪಂಚಾಯತಿ ನಿರ್ಧಾರ ಆಗಿದೆ. ಬ್ಯಾಲೆಟ್ ಪೇಪರ್ ಆಗಲಿಕ್ಕೆ ಮುಂಚೆನೇ ನಿರ್ಧಾರ ಆಗಿತ್ತು. ಅದನ್ನ ಈಗ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಇಲ್ಲ, ಮೊದಲು ಬರೋದು ಗ್ರಾಮ ಪಂಚಾಯತಿ, ಆಮ್ಯಾಗ ಇನ್ನು ಲೇಟ್ ಆಗಿ ಬರ್ಬೋದು ನಿಮ್ದು ತಾಲೂಕು. ಯಾಕಂದ್ರೆ ಕೋರ್ಟ್ ನಲ್ಲಿ ಕೂಡ ಪ್ರಸ್ತಾಪ ಇದೆ. ಅದ್ರ ನೋಡ ಫಸ್ಟ್ ಮಾಡೋದು ನಾವು ಗ್ರಾಮ ಪಂಚಾಯತಿ. ಸರ್, ಈಗ ನವಿಲು ತೀರ್ಥ ಡ್ಯಾಮ್ನಿಂದ ಪ್ರತಿದಿನ ಮತ್ತೆ 43 MLD ನೀರನ್ನ ಹುಬ್ಬಳ್ಳಿ ಧಾರವಾಡಕ್ಕೆ ಬಿಡಬೇಕಂತೇಳಿ ಒಂದು ಯೋಜನೆ ರೂಪಿಸಲಾಗಿದೆ. ಇದೆಲ್ಲೊಂದ್ ಕಡೆ ಮತ್ತೆ ನಮ್ಮ ಜಿಲ್ಲೆ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ. ಕುಡಿಯಲಿ ನೀರು ಯಾರು ತಡ್ಲಿಕ್ಕೆ ಆಗೋಲ್ಲ. ಪ್ರಯಾರಿಟಿ ಫಸ್ಟ್ ಕುಡಿಯೋದು. ಸೊ ಹೀಗಾಗಿ ಎಲ್ಲೇ ಕೂಡ ಕುಡಿಯೋ ನೀರಿಗೆ ಬಂದ್ರೆ ಅದು ಸರ್ಕಾರ ಆಗಲಿ ಯಾರ ಕೂಡ ಸ್ಟಾಪ್ ಮಾಡ್ಲಿಕ್ಕೆ ಆಗೋಲ್ಲ. ಫಸ್ಟ್ ಪ್ರಯಾರಿಟಿ ಕುಡಿಯಲಿ ನೀರು. ಅಲ್ಲ, ಬಾಳೆನ ಅಷ್ಟು ಡ್ಯಾಮೇಜ್ ಕಡಿಮೆ ಆಗಿಲ್ಲ. ಇಮಿಡಿಯೇಟ್ ಕಂಟ್ರೋಲ್ ಮಾಡಿದಾರೆ. ನೀರು ಇದೆ, ಅಲ್ಲಿ ನೀರು ಇದೆ, ಪೂರ್ತಿ ಹೋಗ್ಲಿಕ್ಕೆ ಏನಿಲ್ಲ. ಅದನ್ನ ಇಮಿಡಿಯೇಟ್ ರಿಪೇರಿ ಮಾಡಿದ್ದಾರೆ. ನೀರು ಉಳಿದಿದೆ, ಅಷ್ಟು ಪೂರ್ತಿ ಖಾಲಿ ಆಗ್ಲಿಕ್ಕೆ ಬಿಟ್ಟಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ನಾವು ಯಾವಾಗಲೂ ಲೆಟರ್ ಬರ್ತೀವಿ. ಇನ್ನೂವರೆಗೆ ಯಾವಾಗ ಒಂದ್ಸಲನೂ ಅವರು ಬಿಟ್ಟಿಲ್ಲ. ನಾವು ಸಾಕಷ್ಟು ಸರಿ ಮನವಿ ಮಾಡ್ತೀವಿ. ಸೊ ಬಿಟ್ರೆ ಒಳ್ಳೇದಾಗ್ತದೆ ನಮ್ಗೆ. ಅಟ್ಲೀಸ್ಟ್ ರೈತರಿಗೆ ಕುಡಿಯೋ ನೀರಿಗೆ ಒಳ್ಳೇದಾಗ್ತದೆ. ಅದು ಪ್ರಯತ್ನ ಮಾಡೋಣ, ಎಲ್ಲರೂ ಕೂಡಿಯಕ್ಕೆ ಎಲ್ಲ ಪಕ್ಷದವರು ಪ್ರಯತ್ನ ಮಾಡೋಣ. ಯಾಕಂದ್ರೆ ಅದ್ರಲ್ಲಿ ಏನು ರಾಜಕೀಯ ಮಾಡುವಂತ ಅವಶ್ಯಕತೆ ಇಲ್ಲ. ನೀರು ಬರ್ಬೇಕಷ್ಟೇ ನಮ್ಮ ಜಿಲ್ಲೆಗೆ. ಪ್ರಯತ್ನ ಮಾಡೋಣ. ಇಲ್ಲ ನಾವು ಯಾವ್ದು ಇಲ್ಲ. ಅವ್ರದ್ದೇ ಮೆಜಾರಿಟಿ ಇದೆ, ಅವ್ರದ್ದು ಮಾಡ್ಲಿ. ಯಾಕೆ ಯಾಕೆ ಅಲ್ಲಿ ಹೋಗಿ ಅದ್ರಾಗ ಏನು ಅವಶ್ಯಕತೆ ಇದೆ? ಈಗ ನಡೀತಾ ಇದೆ, ಆರಾಮಿದೆ, ಎಲ್ಲರೂ ಆರಾಮಿದ್ದಾರೆ. ಮೆಂಬರ್ಗಳು ಅವ್ರೇ ಮಾಡ್ಕೊಳ್ಳಿ, ಅವರೇ ಮಾಡಿ. ಯಾರು ಮಾಡೋದು ಮಾಡ್ಲಿ. ಇನ್ನು 2 ಅವಧಿಗೆ ಮಾಡ್ಲಿ, ಅವರು ಮಾಡ್ಲಿ. ಅವ್ರ ಮೆಜಾರಿಟಿ ಇದೆ, ನಾವಲ್ಲಿ ಹೋಗೋದ ಅವಶ್ಯಕತೆ ಬರಂಗಿಲ್ಲ. ಸರ್, ಸಿಟಿ ಓರಿಯೆಂಟೆಡ್ ಲಾಸ್ಟ್ ಟೈಮ್ ನಾವು ಕೇಳಿದ್ವಿ. ಯಾವ್ದ್ರಿ? ನಮ್ದು ಅಶೋಕ ಸರ್ಕಲ್ ಕೋಟೆ ಎದುರುಗಡೆಗೆ ಅಲ್ಲಿ ಇನ್ನೂವರೆಗೂ ಎಷ್ಟೋ ದಶಕ ಆಯ್ತು ಅಶೋಕ ಸರ್ಕಲ್ ಅಂತ ಘೋಷಣೆ ಮಾಡಿ. ಅಶೋಕ ಚಕ್ರವರ್ತಿ ಒಂದು ಸ್ಟ್ಯಾಚ್ಯೂ ಆಗಿಲ್ಲ. ಮೇನ್ ಇಂಪಾರ್ಟೆಂಟ್, ಸಿಟಿ ಒಳಗೆ ಯಾರೇ ಎಂಟ್ರಿ ಆದ ತಕ್ಷಣ ಒಂದು ಬ್ಯೂಟಿಫುಲ್ ಆದ ಸ್ಟ್ಯಾಚ್ಯೂ ಅಲ್ಲಿ ಇರ್ಬೇಕಾಗಿತ್ತು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.